ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೀಲ್ ವಾಟರ್ ಬಾಟಲ್ಗಳನ್ನು ನಾವು ಡೈಲಿ ನೀರನ್ನು ಫಿಲ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದರಲ್ಲಿ ಒಂಥರ ಪಾಚಿ ಕಟ್ಟೋದಾಗಿರ್ಬೋದು, ಬ್ಯಾಡ್ ಸ್ಮೆಲ್ ಬರೋದು ಈ ರೀತಿ ಆಗ್ತಾ ಇರುತ್ತೆ. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಬಾಟಲಲ್ಲಿ ಮೊದಲೇದಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಹಳ್ಳುಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ರೀತಿಯಾಗಿ ಶೇಕ್ ಮಾಡಿಕೊಂಡು ತಗೊಳ್ಬೇಕು. ನೀಟಾಗಿ ಈ ರೀತಿ ಶೇಕ್ ಮಾಡ್ಕೊಂಡ ನಂತರ ಇದನ್ನು ನೊರೆನ ನೋಡ್ಬೋದು ನೀವು ಎಷ್ಟು ನೀಟಾಗಿ ಇದರಲ್ಲಿರ್ತಕ್ಕಂಥ ಪಾಚಿ ಅಂಶ ಎಲ್ಲನೂ ಬಿಟ್ಕೊಂಡಿದೆ ಅಂತೇಳಿ. ಸೊ ಇದನ್ನು ಇವಾಗ ಒಂದ್ಸರಿ ಚೆನ್ನಾಗಿರೋ ನೀರಲ್ಲಿ ಕ್ಲೀನ್ ಮಾಡಿದರೆ ಸಾಕು, ಬಾಟಲ್ ನೀಟಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಹಳ್ಳುಪ್ಪನ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಏನಾದರೂ ಪಾಚಿ ಕಟ್ಟಿರೋ ಅಂಶ ಇದ್ರೂ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡ್ಬೋದು. ಈ ರೀತಿ ಕ್ಲೀನ್ ಮಾಡಿದ ನಂತರನೂ ಒಂಥರ ಪಾಚಿ ಸ್ಮೆಲ್ ಬರ್ತಾ ಇರುತ್ತೆ ಬಾಟಲಿಂದ. ಸೊ ಆವಾಗ ನೀವು ಇದರಲ್ಲಿ ಒಂದೆರಡು ಏಲಕ್ಕಿ ಅಥವಾ ಲವಂಗ ಇಲ್ಲ ಒಂದೆರಡು